ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಶ್ಚಿತವಾಗಿಯೂ ಅಲ್ಲಾಹು ಸುಬ್ಹಾನಹು ತಾಲಾ ಮನುಷ್ಯರ ಜೊತೆಗೆ ಜಾನುವಾರುಗಳ ಸಮೂಹವನ್ನು ಈ ಭೂಮಿಗೆ ಕಳುಹಿಸಿದ್ದಾನೆ. ಅಲ್ಲಾಹುವಿನ ಆದೇಶಕ್ಕೆ ವಿರುದ್ಧವಾಗಿ ಏನನ್ನು ಮಾಡಲು ಈ ಭೂಮಿಯಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಅಲ್ಲಾಹುವನ್ನು ಪಾಲಿಸಿ ಬದುಕಿದವರಿಗೆ ಯಾವುದೇ ರೀತಿಯ ಸಹಾಯವೂ ಅಲ್ಲಾಹುವಿನಿಂದ ದೊರೆಯುತ್ತದೆ. ಅದು ಕೆಲವೊಮ್ಮೆ ಸೃಷ್ಟಿಗಳನ್ನು ಆಶ್ಚರ್ಯಗೊಳಿಸುವಂತಿರಬಹುದು. ಆದರೆ ಅಲ್ಲಾಹುವಿಗೆ ವಿರುದ್ಧವಾಗಿ ನಿಂತವರಿಗೆ ಅಲ್ಲಾಹು ಶಿಕ್ಷೆಯನ್ನು ಇಳಿಸುತ್ತಾನೆ. ಅದು ಕೆಲವೊಮ್ಮೆ ಭಯಾನಕವಾಗಿರಬಹುದು. ಮಾನವ ಸಮಾಜವು ಮಾಡಿದ ಕಾರ್ಯಗಳಿಂದ ಅಲ್ಲಾಹುವಿನ ಶಿಕ್ಷೆ ಈ ಭೂಮಿಗೆ ಇಳಿಯುತ್ತದೆ. ಇದನ್ನು ಅಲ್ಲಾಹು ತನ್ನ ಪವಿತ್ರ ಕುರಾನಿನ 30ನೇ ಅಧ್ಯಾಯದ ಮೂಲಕ ಭಕ್ತರಿಗೆ ಪರಿಚಯಿಸಿದ್ದಾನೆ. ಮಾನವ ಸಮಾಜವು ಮಾಡಿದ ಕಾರ್ಯಗಳಿಂದ ಭೂಮಿಯಲ್ಲಿಯೂ ಸಮುದ್ರದಲ್ಲಿಯೂ ನಾಶವು ಕಂಡುಬಂದಿದೆ. ಆದರೆ ಸನ್ಮಾರ್ಗವನ್ನು ಪಡೆದವರಿಗೆ ಅಲ್ಲಾಹು ಸುಬ್ಹಾನಹು ತಾಲಾ ಸಮೃದ್ಧವಾದ ಕೃಪೆಯನ್ನು ಸುರಿಸುತ್ತಾನೆ. ಈ ರೀತಿಯಾಗಿ ಅಲ್ಲಾಹುವಿನ ಕೃಪೆಗೆ ಭಾಗ್ಯವಾದ ಒಬ್ಬ ಸ್ತ್ರೀಯ ಜೀವನದಲ್ಲಿ ನಡೆದ ಕಥೆಯನ್ನು ಇದರ ಮೂಲಕ ನಿಮಗೆ ಪರಿಚಯಿಸುತ್ತಿದ್ದೇವೆ. ಒಂದು ದಿನ ಈ ಸ್ತ್ರೀ ಮಾಡದ ಒಂದು ಅಪರಾಧದ ಹೆಸರಿನಲ್ಲಿ ಜೈಲಿಗೆ ಕಳುಹಿಸಲ್ಪಟ್ಟಳು. ಆದರೆ ಬಹಳ ಕ್ರೂರಿಯಾದ ಆ ಜೈಲಿನ ಮೇಲ್ವಿಚಾರಕ ಎಲ್ಲ ಸ್ತ್ರೀಯರ ಜೊತೆಗೆ ಒಂದು ನಾಯಿಯನ್ನು ಅವರ ಜೊತೆಗೆ ಕಳುಹಿಸುತ್ತಿದ್ದ. ಆದರೆ ಈ ಸ್ತ್ರೀ ಎಲ್ಲ ಸ್ತ್ರೀಯರಿಂದಲೂ ವಿಭಿನ್ನವಾಗಿದ್ದಳು. ಅವಳು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಆ ಸ್ತ್ರೀಯ ಬಳಿಗೆ ನಾಯಿಯನ್ನು ಕಳುಹಿಸಲಾಯಿತು. ಸುಬ್ಹಾನಲ್ಲಾ, ನಂತರ ನಡೆದದ್ದು ಆಶ್ಚರ್ಯವನ್ನುಂಟು ಮಾಡುವ ವಿಷಯವಾಗಿತ್ತು. ಆ ನಾಯಿಗೆ ಆ ಸ್ತ್ರೀಯ ಸಮೀಪಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಹೀಗೆ ಆ ನಾಯಿ ಆ ಸ್ತ್ರೀಗೆ ಕಾವಲಾಗಿರುವ ದೃಶ್ಯವನ್ನು ನಂತರ ಇತರರು ಕಂಡರು. ಅಲ್ಲಿ ಗುಂಪಾಗಿದ್ದ ಎಲ್ಲರಿಗೂ ಒಂದೇ ಮಾತು ಹೇಳಲಿತ್ತು, ಸುಬ್ಹಾನಲ್ಲಾ, ಅಲ್ಲಾಹುವನ್ನು ಪಾಲಿಸಿ ಬದುಕಲು ದೇವರು ಸಹಾಯ ಮಾಡಲಿ. ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ನೆನಪಿಸಿಕೊಂಡು ಇನ್ಶಾ ಅಲ್ಲಾಹ್ ಮತ್ತೊಂದು ವಿಭಿನ್ನ ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.